ಪ್ರದೀಪ್ ಈಶ್ವರ್ ಅವರ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಮತ್ತೆ ಮುಂದುವರೆಸಿದ್ದಾರೆ. ನಗರದ 8ನೇ ವಾರ್ಡಿಗೆ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಶಾಸಕರು ಮನೆ ಮನೆಗೆ ತೆರಳಿ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಲು ಭರವಸೆ ನೀಡಿದರು. 8ನೇ ವಾರ್ಡ್ಗೆ ಬೆಳಗ್ಗೆ ತೆರಳಿ ನಾಗರಿಕರ ಸಮಸ್ಯೆಗಳನ್ನು ಆಲಿಸಿದರು. ರಸ್ತೆ ಸಂಪರ್ಕ, ಜಾಗದ ಒತ್ತುವರಿ ತೆರವು, ಚರಂಡಿ ನಿರ್ಮಾಣ, ಯುಜಿಡಿ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳು, ವಸತಿಗಳಿಲ್ಲದವರ ಬಡವರಿಗೆ ವಸತಿಗಳು, ಸೈಟ್ಗಳು ಸೇರಿದಂತೆ ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಜನರು ಶಾಸಕರ ಬಳಿ ಮನವಿ ಮಾಡಿದರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕರು ಕೆಲ ದಿನಗಳೊಳಗೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಭರವಸೆ ನೀಡಿದರು. ವಾರ್ಡ್ ನಂಬರ್ 8 ಮುಗಿತು. ಇನ್ನೊಂದು ಚಿಕ್ಕದೊಂದು ಏರಿಯಾ ಇದೆ, ಇನ್ನೊಂದು ಅರ್ಧ ಗಂಟೆ ಅದು ನೆಕ್ಸ್ಟ್ ಮುಗಿಸ್ತೀವಿ. ವಾರ್ಡ್ ನಂಬರ್ 8 ಕಳೆದ 4 ದಿನಗಳಿಂದ ಸುತ್ತಿದ್ವಿ. ಅದು ಲಾಸ್ಟ್ ವೀಕ್ ಇವಾಗ 8ನೇ ವಾರ್ಡ್ ಮುಗಿತು. 9ನೇ ವಾರ್ಡ್ ಆಗಬೇಕು. ಸಮಸ್ಯೆಗಳು ಅದೇ ಎಲ್ಲ ಯುಜಿಡಿ ಸಮಸ್ಯೆ ಮೇಜರ್ ಆಗಿರ್ತಾರೆ. ಮತ್ತು ಸೈಂಟಿಫಿಕ್ ಆಗಿ ಮಾಡಿಲ್ಲ, ಗ್ರಾವಿಟಿ ಪ್ರಕಾರ ಬಿಡಬೇಕು, ಫಾಲೋ ಮಾಡಿಲ್ಲ, ನೀರು ಬರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಸರಿಸುಮಾರು ಈಗಾಗಲೇ 30 ಕೋಟಿ ಅನುದಾನ ನನ್ನ ಸರ್ಕಾರದಲ್ಲಿ ತಂದಿದ್ದೀವಿ. ಅದು ಮೇನ್ ಲೈನ್ಗೆ ಆಗೋಗ್ತಾ ಇದೆ. ಬಟ್ ಆದಷ್ಟು ಸರಿಪಡಿಸೋ ಪ್ರಯತ್ನ ಯುಜಿಡಿ ಮತ್ತು ಖಾತೆ, ಕೆಲವರಿಗೆ ಗೃಹಲಕ್ಷ್ಮಿ ನಿಂತಿತ್ತು, ಅದನ್ನೆಲ್ಲ ಆಫೀಸರ್ಸ್ ಕಟ್ಟಿ ಸಾಲ ಮಾಡಿದ್ದೀವಿ. ಈಗ ಮಳೆ ಬಂತಂದರೆ ಸಾಕು 8 ಮತ್ತು 9ನೇ ವಾರ್ಡಲ್ಲಿ ಮನೆಗಳಿಗೆ ನುಗ್ಗಿ ನೀರು ಬಹಳ. ಈಗ 8ನೇ ವಾರ್ಡ್ ಈಗ ನೋಡಿ ಆಲ್ಮೋಸ್ಟ್ ಅಲ್ಲೊಂದು 20 ಜನ ಲೇಬರ್ಸ್ ಆಲ್ರೆಡಿ ಕ್ಲೀನ್ ಮಾಡ್ತಿದ್ದಾರೆ. ಈಗ ಇದಕ್ಕೊಂದು ಸೈಂಟಿಫಿಕ್ ಸೊಲ್ಯೂಷನ್ ಹುಡುಕ್ತೀವಿ ಸರ್. ಪುರಾತನ ಚಿಕ್ಕಬಳ್ಳಾಪುರ ನಗರದ ನಂದಿ ವಿಗ್ರಹದ ಕಲೆಯನ್ನು ಕಳೆದಿದೆ. ನಾನು ಬೆಳಗ್ಗೆ ಭೇಟಿ ಕೊಟ್ಟಿದ್ದೆ. ನಮ್ಮ ಅಮರ್ ಸರು ನಾನು ಇಬ್ಬರು ಬೆಳಗ್ಗೆ 8 ಗಂಟೆಗೆ ಬಂದಾಗ ಆ ವಾರ್ಡಲ್ಲಿ ಹೋಗಿ ಭೇಟಿ ಕೊಟ್ಟಿದ್ವಿ. ಇದೇ ವೇಳೆ ನೆರೆದಿದ್ದ ಅಧಿಕಾರಿಗಳನ್ನು ಆದಷ್ಟು ಬೇಗ ಜನರಿಗೆ ಸ್ಪಂದಿಸುವಂತೆ ಸೂಚಿಸಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.